ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ನಮ್ಮ ಕರೆಗಳನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ಹಲ್ಲೆಲೂಯಾ. ಯಾವ ವಿಷಯ ಇತ್ತು? ಚಿಂತೆ ಮಾಡಬಾರದು ಎನ್ನುವಂಥ ಒಂದು ಸಂಗತಿಯನ್ನು ನಾವು ಓದುವಾರ ಧ್ಯಾನ ಮಾಡಿದಂಥವರಾಗಿದೆ. ಹಲ್ಲೆಲೂಯಾ. ಯಾವ ವಿಷಯಗಳ ಕುರಿತಾಗಿ ನೀವು ಚಿಂತಿಸುವವರು ಆಗಬೇಡಿ. ಹಲ್ಲೆಲೂಯಾ. ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಮರಣದ ಕಡೆಗೆ, ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಅನಾರೋಗ್ಯದ ಕಡೆಗೆ, ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಬಲಹೀನತೆಯ ಕಡೆಗೆ, ಚಿಂತೆ ಎನ್ನುವಂಥದ್ದು ಮನುಷ್ಯನನ್ನು ಸೊರಗುವಂಥ ಒಂದು ಸ್ಥಿತಿಯ ಕಡೆಗೆ ನಡೆಸುತ್ತೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದರು, ನೀವು ಚಿಂತೆ ಮಾಡಲಿ ಬೇಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಆಹಾರದ ವಿಷಯಕ್ಕಾಗಿ ಚಿಂತಿಸಬೇಡ್ರಿ, ಉಡುಪಿನ ವಿಷಯಕ್ಕಾಗಿ ಚಿಂತಿಸಬೇಡ್ರಿ. ದೇವರು ನಿಮಗೆ ಬೇಕಾಗಿರುವಂಥದ್ದನ್ನು ಆತನು ಹೇರಳವಾಗಿ ಒದಗಿಸಿಕೊಡುವಂಥ ಆತನಾಗಿದ್ದಾನೆ ಎಂಬುದಾಗಿ. ಸೌಲನು ತನ್ನ ಕತ್ತೆಗಳು ಕಳೆದು ಹೋಗಿರುವ ಕಾರಣಕ್ಕಾಗಿ ಆತನು ಹುಡುಕ್ತಾ ಇರಬೇಕಾದ್ರೆ ಆ ಕತ್ತೆಗಳು ಸಿಗಲಾರದಂಥ ಒಂದು ಸಮಯದಲ್ಲಿ ಚಿಂತಿಸುವವನಾಗಿರುವಾಗ ಆತನು ದೇವರ ಸೇವಕರ ಬಳಿಗೆ, ಪ್ರವಾದಿಗಳ ಬಳಿಗೆ ಹೋದಂಥ ಸಮಯದಲ್ಲಿ ಅದ್ಭುತವಾಗಿ ಆತನ ಚಿಂತೆ ಏನಾಯ್ತು? ಪರಿಹಾರವಾಯಿತು. ಪ್ರೇಯರ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಅದೇ ರೀತಿಯಾಗಿ ಒಬ್ಬ ತಾಯಿ ದೇವರ ಸನ್ನಿಧಾನದಲ್ಲಿ ಬಂದು ತನಗಿರುವಂಥ ಎಲ್ಲ ಚಿಂತೆಯನ್ನು, ಗೋಳಾಟವನ್ನು, ಹೆಚ್ಚಾದಂಥ ವ್ಯಥೆಯನ್ನು, ಚಿಂತೆಯನ್ನು ದೇವರ ಸನ್ನಿಧಾನದಲ್ಲಿ ಬಂದು ಆಕೆ ಅರಿಕೆ ಮಾಡುವಾಗ ದೇವರ ಆಕೆಯ ಚಿಂತೆಯನ್ನು ತೆಗೆದು ಆಕೆಯ ಜೀವಿತದಲ್ಲಿ ಸಂಪೂರ್ಣವಾಗಿ ಸೌಲನ ಕತ್ತೆಗಳು ಸಿಗುವಂತೆ ಒದಗಿಸಿಕೊಟ್ರು. ಪ್ರೇಯರ್. 6 ಜನ ಮಕ್ಕಳನ್ನು ದೇವರ ಆಕೆಗೆ ಅನುಗ್ರಹ ಮಾಡಿದರು. ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀವು ಚಿಂತಿಸುವಂಥದ್ದು ಬೇಡ, ನಾನು ನಿಮಗೋಸ್ಕರವಾಗಿ ಚಿಂತಿಸ್ತೇನೆ, ನಿಮ್ಮ ಭವಿಷ್ಯತ್ತಿನ ಕುರಿತಾಗಿ ನಾನು ಚಿಂತಿಸುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯ ಕಡೆಗೆ ನಾವು ಹೋಗೋಣ. ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು, ಪಶ್ಚಾತ್ತಾಪದ ಹೃದಯವುಳ್ಳವರಾಗಿ ಜೀವಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಪಶ್ಚಾತ್ತಾಪ ಎನ್ನುವಂಥದ್ದು ಬರುವವರೆಗೂ ಕೂಡ ನಾವು ದೇವರನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪಶ್ಚಾತ್ತಾಪ ಎನ್ನುವಂಥ ಒಂದು ಮನಸ್ಥಿತಿ ಯಾವಾಗ ಗೊತ್ತಾಗತ್ರಿ? ನಾವು ತಪ್ಪು ಮಾಡಿದವರಾಗಿದ್ದೇವೆ, ದೇವರಿಂದ ದೂರ ಹೋದಂಥವರಾಗಿದ್ದೇವೆ, ದೇವರನ್ನು ಅರಿಯಲಾರದವರು, ತಿಳಿಯಲಾರದವರಾಗಿದ್ದೇವೆ, ಸಂಪೂರ್ಣವಾಗಿ ಲೌಕಿಕವಾದಂಥ ಕಾರ್ಯಗಳಲ್ಲಿ ಮುಳುಗಿ ಹೋದವರಾಗಿದ್ದೇವೆ. ಆದರೆ ದೇವರು ನಮಗೋಸ್ಕರವಾಗಿ ಈ ಲೋಕದಿಂದ, ಶಾಪದಿಂದ, ಪಾಪದಿಂದ, ಅವಮಾನದಿಂದ, ಕತ್ತಲೆಯಿಂದ ಬಿಡಿಸುವುದಕ್ಕಾಗಿ ತನ್ನ ಸ್ವಂತ ಪ್ರಾಣವನ್ನು, ರಕ್ತವನ್ನು ದಾರಿ ಎರೆಯುವುದರ ಮೂಲಕವಾಗಿ ನಮ್ಮನ್ನು ರಕ್ಷಿಸಿದ್ದಾನೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳುವವರೆಗೂ ಕೂಡ ಪಶ್ಚಾತ್ತಾಪ ಅಂತಂದ್ರೆ ಏನಂತೇಳಿ ನಮ್ಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಒಂದು ಆಜ್ಞೆ, ನೀವು ಪಶ್ಚಾತ್ತಾಪವನ್ನು ಹೊಂದಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ವಚನದಲ್ಲಿ ದೇವರ ಒಂದು ಆಜ್ಞೆಯಾಗಿ ಅದು ಪಶ್ಚಾತ್ತಾಪ ಎನ್ನುವಂಥದ್ದು ಏನಾಗ್ತಾ ಇದೆ? ಕಾಣಿಸ್ತಾ ಇದೆ. ಪ್ರೇಯರ್. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಪಶ್ಚಾತ್ತಾಪದ ಕುರಿತಾಗಿ, ಬದಲಾವಣೆ ಮನಸ್ಸಿನ ಕುರಿತಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 26ನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಬದಲಾವಣೆ ಮನಸ್ಸು ಹೊಂದಿದಾದ ಮೇಲೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಕಾರ್ಯಗಳು, ಸತ್ಕ್ರಿಯೆಗಳು ನಮ್ಮಲ್ಲಿ ಕಾಣುವಂಥವುಗಳು ಆಗಿರಬೇಕು. ಪಶ್ಚಾತ್ತಾಪದ ಹೃದಯ ಉಳ್ಳವರಾಗಿರುವಂಥ ವ್ಯಕ್ತಿಗಳು ದೇವರನ್ನು ನಂಬಿದಾದ ಮೇಲೆ, ಅವರ ಜೀವಿತದಲ್ಲಿ ದೇವರ ಬೆಳಕು ಪ್ರವೇಶವಾದ ಮೇಲೆ ಅವರು ಸಂಪೂರ್ಣವಾಗಿ ಕತ್ತಲೆಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡದೆ ಸಂಪೂರ್ಣವಾಗಿ ಅವರು ಬೆಳಕಿಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ಮಾಡುವವರಾಗಿ ಕಾಣಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ಯಾಕೆ ಪಶ್ಚಾತ್ತಾಪ, ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ 1ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿರ್ಜೀವ ಕ್ರಿಯೆಗಳನ್ನು ಬಿಟ್ಟು ಬಿಡುವುದಕ್ಕಾಗಿ. ಕ್ರಿಯೆಗಳು, ಯಾವ ಕ್ರಿಯೆಗಳ ಮೂಲಕವಾಗಿ ಮನುಷ್ಯನಿಗೆ ಯಾವುದೇ ಆದಂಥ ಪ್ರಯೋಜನ ಇಲ್ಲವೋ, ಯಾವೊಂದು ಕಾರ್ಯಗಳು ಲೌಕಿಕವಾದಂಥ ಕಾರ್ಯಗಳು, ಯಾವೊಂದು ಕಾರ್ಯಗಳು ಲೋಕಕ್ಕೆ ಸಂಬಂಧಪಟ್ಟಂಥ ಆಚಾರ ವಿಚಾರ ಸಂಪ್ರದಾಯ ಪದ್ಧತಿಗಳು ಇದ್ದಾವೋ, ನಿರ್ಜೀವ ಕಾರ್ಯಗಳು, ಅವುಗಳನ್ನು ಬಿಟ್ಟು ಬಿಡುವುದಕ್ಕಾಗಿ ನಾವು ಖಂಡಿತವಾಗಿ ಏನು ಮಾಡಬೇಕಂತೆ? ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರಕಟಣೆ 2:5 ದೇವರು ಮಾತಾಡ್ತಾರೆ, ಏನಂತ ಹೇಳಂತಂದ್ರೆ, ನೀನು ಯಾವ ಸ್ಥಿತಿಯಲ್ಲಿ ಬಿದ್ದಿದೆಯೋ ಅದನ್ನು ಜ್ಞಾಪಕ ಮಾಡಿಕೊಂಡು ನಿನ್ನ ಮನಸ್ಸನ್ನು ನೀನೇನು ಮಾಡಬೇಕು? ಬದಲಾವಣೆ ಮಾಡಬೇಕು, ಪಶ್ಚಾತ್ತಾಪವನ್ನು ಪಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಪಶ್ಚಾತ್ತಾಪ ಎನ್ನುವಂಥದ್ದು ಅವಶ್ಯಕವಾಗಿದೆ? ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿರುವಂಥದ್ದು ಅವಶ್ಯಕ? ಇವತ್ತಿನ ದಿವಸ ನಾವು ಲೋಕದಲ್ಲಿರ್ತಕ್ಕಂಥ ಜನರ ಕುರಿತಾಗಿ ನಾವು ಆಲೋಚಿಸುವಾಗ ಅವರಿಗೆ ಪಶ್ಚಾತ್ತಾಪದ ಹೃದಯ
ಬರಲಾರ್ದಂಥ ಒಂದು ಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಆದರೆ ನೀವಾದರೂ ದೇವರ ಕಡೆಗೆ ತಿರುಗಿಕೊಂಡವರಾಗಿದ್ದೀರಿ, ನೀವಾದರೂ ದೇವರ ಬಳಿಗೆ ಬಂದಂಥವರಾಗಿದ್ದೀರಿ, ನೀವಾದರೂ ಪರಲೋಕ ಸಂಸ್ಥಾನದವರಾಗಿ ಕರೆಯಲ್ಪಟ್ಟಂಥವರಾಗಿದ್ದೀರಿ, ನೀವಾದರೂ ದೇವರ ಒಂದು ರಕ್ತದಲ್ಲಿ ತೊಳೆಯಲ್ಪಟ್ಟಂಥವರಾಗಿದ್ದೀರಿ, ದೇವ ಜನರಾಗುವುದಕ್ಕಾಗಿ ನಿರ್ಣಯಿಸಲ್ಪಟ್ಟಂಥವರಾಗಿದ್ದೀರಿ, ದೇವರು ಕೊಡುವಂಥ ಸ್ವಾಸ್ಥ್ಯಕ್ಕೆ ಕರೆಯಲ್ಪಟ್ಟಂಥವರಾಗಿದ್ದೀರಿ, ದೇವರ ಒಂದು ಸನ್ನಿಧಾನದಲ್ಲಿ ನಿತ್ಯ ನಿರಂತರ ನಿಲ್ಲುವುದಕ್ಕೋಸ್ಕರವಾಗಿ ಆರಿಸಿಕೊಂಡಂಥ ದೇವ ಪ್ರಜೆಗಳು ನೀವು ಆಗಿದ್ದೀರಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಂದು ಕಾಲದಲ್ಲಿ ಒಂದು ಸಮಯದಲ್ಲಿ ನೀವು ತಿಳಿಯಲಾರದೆ ಅನೇಕವಾದಂಥ ಪಾಪಗಳನ್ನು, ಅನೇಕವಾದಂಥ ಲೋಕದ ಕಾರ್ಯಗಳನ್ನು ಮಾಡಿರ್ಬೋದು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ತಿಳಿದಾದ ಮೇಲೆ ಮಾಡುವಂಥದ್ದು ಬಹಳ ದೊಡ್ಡದಾಗಿರತಕ್ಕಂಥ ದೋಷ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ, ಎಚ್ಚರಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಪಶ್ಚಾತ್ತಾಪ ಪಡಬೇಕಂತಂದರೆ, ಮೊಟ್ಟ ಮೊದಲನೇದಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ ಈ ಸಮಯದಲ್ಲಿ 3ನೇ ಅಧ್ಯಾಯ 20ನೇ ವಚನ ಒಂದ್ಸಾರಿ ನಾವು ಓದಿಕೊಳ್ಳೋಣ. 19ನೇ ವಚನ ಓದ್ರಿ. ಆದದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿಬಿಡುವ ಹಾಗೆ ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿ ಕೊಡುವನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮೆಸ್ಸಿಯನ ಕುರಿತಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ನೋಡ್ತಾ ಇದೆ. ಪೇತ್ರನು ಏನು ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಇದರ ಹಿಂದೆ ಒಂದು ರಹಸ್ಯ ಇದೆ. ಯಾಕೆ ಆ ಜನರು ಇದರ ಕುರಿತಾಗಿ ಆಲೋಚಿಸ್ತಾ ಇದ್ದಾರೆ ಅಂತಂದರೆ, 3ನೇ ಪ್ರಾರಂಭದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಪೇತ್ರ, ಯೋಹಾನ ಇವರಿಬ್ಬರು ಕೂಡ ಏನು ಮಾಡ್ತಾ ಇದ್ದಾರೆ, 3 ಗಂಟೆಗೆ ನಡೆಯುವಂಥ ದೇವರ ಆರಾಧನೆಗೋಸ್ಕರವಾಗಿ ದೇವಾಲಯಕ್ಕೆ ಹೋಗುವಂಥ ಸಮಯದಲ್ಲಿ ಅವರು ದೇವಾಲಯದ ಒಳಗಡೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಒಬ್ಬ ಭಿಕ್ಷುಗಾರನಿದ್ದಾನೆ, ಅವನಿಗೆ ಕಾಲುಗಳಿಲ್ಲ, ಸುಮಾರು 40 ವರ್ಷಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಇವರು ದೇವರ ಆರಾಧನೆಗೋಸ್ಕರವಾಗಿ ಹೋಗ್ತಾ ಇದ್ದಾರೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಬರುವಂಥ ಅವರನ್ನು ನೋಡಿ ಇವರು ಒಳ್ಳೆಯವರಿದ್ದಾರೆ, ಶ್ರೀಮಂತರಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ, ಅವರ ಒಂದು ಬಟ್ಟೆಗಳು, ಅವರ ಒಂದು ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡಿ ಏನು ಮಾಡ್ತಾ ಇದ್ದಾನೆ ರೀ, ಭಿಕ್ಷೆಯನ್ನು ಕೇಳ್ತಾ ಇದ್ದಾನೆ ಪ್ರೇರ. ಅದು 3ನೇ ಪ್ರಾರಂಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಸುಂದರ ದ್ವಾರವೆನ್ನುವಂಥ ಬಾಗಿಲಿನ ಬಳಿಯಲ್ಲಿ ಒಬ್ಬ ಭಿಕ್ಷುಗಾರನ ಏನು ಮಾಡ್ತಾ ಇದ್ದಾನೆ, ಭಿಕ್ಷೆಯನ್ನು ಕೇಳ್ತಾ ಇದ್ದಾನೆ. ಕೇಳುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನು ದಿಟ್ಟಿಸಿ ನೋಡ್ತಾ ಇದ್ದಾನೆ ಆ ವ್ಯಕ್ತಿಯನ್ನು. ಯಾರನ್ನು ನೋಡ್ತಾ ಇದ್ದಾನೆ, ಯಾವ ವ್ಯಕ್ತಿ ಭಿಕ್ಷೆ ಕೇಳುವುದಕ್ಕೋಸ್ಕರವಾಗಿ ಪ್ರತಿ ದಿವಸವೂ ಕೂಡ ಆ ಒಂದು ದೇವಾಲಯದ ಮುಂದೆ ಇರತಕ್ಕಂಥ ಆ ಬಾಗಿಲಿನ ಬಳಿಯಲ್ಲಿ ಕೂಡ್ತಾ ಇದ್ನೋ ಆ ವ್ಯಕ್ತಿಯನ್ನು ನೋಡಿ ಹೇಳ್ತಾ ಇದ್ದಾನೆ. ಏನಂತ ಹೇಳಂದ್ರೆ, ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿ ಇಲ್ಲ, ಆದರೆ ನಮ್ಮಲ್ಲಿರುವಂಥದ್ದನ್ನು ನಿನಗೆ ಕೊಡುತ್ತೇವೆ ಎನ್ನುವಂಥ ರೀತಿಯಲ್ಲಿ ಆತನನ್ನು ಹಿಡಿದು ನಜರೇತಿನ ಏದಾಡಿ ಎಂಬುದಾಗಿ ಹೇಳಿದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಏನು ಮಾಡಿದ್ರಿ, 40 ವರ್ಷ ಕಾಲುಗಳು ಇರಲಾರ್ದಂಥ ವ್ಯಕ್ತಿ, 40 ವರ್ಷದಿಂದ ಸುಮಾರು ಎಷ್ಟು ವರ್ಷಗಳಿಂದ ಆ ಒಂದು ಸ್ಥಳದಲ್ಲಿ ಭಿಕ್ಷೆ ಬೇಡ್ತಾ ಇದ್ನೋ ಅಂತಹ ವ್ಯಕ್ತಿ ಸಡನ್ನಾಗಿ ಏನು ಮಾಡಿದ್ರಿ, ಸ್ವಸ್ಥತೆಯನ್ನು ಹೊಂದಿದ ಪ್ರಿಯರೇ. ಹಲ್ಲೆಲೂಯಾ. ದೊಡ್ಡದಾಗಿರ್ತಕ್ಕಂಥ ವಿಸ್ಮಯ, ಅದ್ಭುತ, ಅತಿಶಯವಾದಂಥ ಕಾರ್ಯ. ಈತನನ್ನು ನಾವು ಹೊರಗಡೆ ನೋಡ್ತಾ ಇದೀವಲ್ಲ, ಪ್ರತಿ ಸಾರಿ ನಾವು ಬಂದಂಗೆಲ್ಲ ಈತನಿಗೆ ಭಿಕ್ಷೆ ಕೊಟ್ಟಿದ್ದೀವಲ್ಲ, ಆದರೆ ಇಂತಹ ವ್ಯಕ್ತಿ ಈಗ ಯಾವ ರೀತಿಯಾಗಿ ಬಲವನ್ನು, ಶಕ್ತಿಯನ್ನು ಹೊಂದಿಕೊಂಡ, ಈಗ ಯಾವ ರೀತಿಯಾಗಿ ಈತನ ಕಾಲುಗಳಿಗೆ ಬಲ ಬಂತು, ಶಕ್ತಿ ಬಂತು, ಈತನ ಕಾಲುಗಳು ಕುಂಟಾಗಿರ್ತಕ್ಕಂಥ ಯಾವ ರೀತಿಯಾಗಿ ಅದರಲ್ಲಿ ಬಲ ಬಂತು, ಕಾಲುಗಳು ಯಾವ ರೀತಿಯಾಗಿ ಬಂದು ಎಂಬುದಾಗಿ ಅನೇಕರು ಮಾತಾಡಿಕೊಳ್ತಾ ಇದ್ದಾರೆ ಪ್ರೇರೆ. ಇವನು ಅವನೇನಾ ಅಥವಾ ಅವನ ಥರ ಇರುವಂಥ ಇನ್ನೊಬ್ಬನ? ಹಲ್ಲೆಲೂಯಾ. ಎಲ್ಲರೂ ಮಾತಾಡುವಂಥದ್ದನ್ನು ಕೇಳಿಸಿಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಾನೇ ಅವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಕುಂಟನಾಗಿರ್ತಕ್ಕಂಥ ವ್ಯಕ್ತಿ ಯಾವಾಗ ಕಾಲುಗಳು ಬಂದು ಆತ ನೇರವಾಗಿ ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾನೆ ಪ್ರಿಯರೇ. ದೇವರ ಕುರಿತಾಗಿ ಸಾಕ್ಷಿಯನ್ನು ತಿಳಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನು ಮಾತಾಡೋದಕ್ಕೆ ಪ್ರಾರಂಭಿಸಿದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ಹೇಳ್ತಾ ಇದ್ದಾನೆ, ಯಾವ ವಿಷಯ ಸಂಗತಿ ಅಂತಂದರೆ, ನೀವು ಪಾಪಿಗಳಾಗಿದ್ದೀರಿ, ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಮೊದಲನೇದಾಗಿ ನಿಮ್ಮ ಪಾಪಗಳು ಎನ್ನುವಂಥದ್ದು ಅಳಿಸಲ್ಪಡಬೇಕಾದರೆ, ನಿಮ್ಮ ಪಾಪಗಳು ಎನ್ನುವಂಥದ್ದು ತೆಗೆಯಲ್ಪಡಬೇಕಾದರೆ ಅದರ ನಿಮಿತ್ತವಾಗಿ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಲೇಬೇಕು. ಬೇರೆ ಯಾವ ಮಾರ್ಗ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪಾಪಗಳನ್ನು
ಅಳಿಸುವುದಕ್ಕಾಗಿ ಪಶ್ಚಾತ್ತಾಪ ಮತ್ತು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಷ್ಟು ಅವಶ್ಯಕ ಪ್ರಿಯರೇ. ಪಾಪ ಎನ್ನುವಂಥದ್ದು ಮನುಷ್ಯನನ್ನು ಏನು ಮಾಡುತ್ತೆ ಪ್ರಿಯರೇ? ಆದಾಮ ಅವ್ವಳು ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಏದೇನು ತೋಟದಲ್ಲಿ ಅವರು ಇರಬೇಕಾದ್ರೆ ಅವರಿಗೆ ಪಾಪ ಬರೋದಕ್ಕಿಂತ ಮುಂಚಿತವಾಗಿ ಅವರು ದೇವರ ಸಂಗಡ ಒಳ್ಳೆ ರೀತಿಯಿಂದ ಇದ್ರು. ಆದರೆ ಯಾವಾಗ ಪಾಪ ಪ್ರವೇಶ ಮಾಡ್ತು, ಯಾವಾಗ ದೇವರ ಆಜ್ಞೆಗೆ ಅವರು ಒಳಗಾಗದೆ ಅದನ್ನು ಧಿಕ್ಕಾರ ಮಾಡಿ ತಿನ್ನಬಾರದು ಎಂಬುದಾಗಿ ಹೇಳಿದ ಹಣ್ಣನ್ನು ತಿಂದ ಕಾರಣಕ್ಕಾಗಿ ಆ ಸ್ಥಳದಿಂದ ಅವರು ಬಹಿಷ್ಕಾರಕ್ಕೆ ಒಳಗಾಗಬೇಕಾಯಿತು. ಹಲ್ಲೆಲೂಯಾ. ಆ ಸ್ಥಳದಿಂದ ಅವರು ದೇವರ ಸನ್ನಿಧಾನದಿಂದ ದೂರ ಹೋಗಬೇಕಾಯಿತು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಹೋದರಿ ಏನಂತೇಳಿ ಅಂತಂದರೆ, ಮೊಟ್ಟ ಮೊದಲನೇದಾಗಿ ಪಾಪ ಎನ್ನುವಂಥದ್ದು ದೇವರಿಂದ ನಮ್ಮನ್ನೇನು ಮಾಡುತ್ತೆ? ದೂರ ಮಾಡುತ್ತೆ. ದೇವರ ಸನ್ನಿಧಾನದಿಂದ ನಮ್ಮನ್ನೇನು ಮಾಡುತ್ತೆ? ಅಗಲಿಸುತ್ತೆ. ದೇವರ ಒಂದು ಏನಂತ ಹೇಳ್ತೀವಿ, ಏರ್ಪಾಟು ಮಾಡಿರ್ತಕ್ಕಂಥ ಸಂಕಲ್ಪ ಏನಾಗಿದೆಯೋ, ಚಿತ್ತ ಏನಾಗಿದೆಯೋ, ದೇವರ ಒಂದು ಪ್ರೇರೇಪಣೆಗಳು ಏನಾಗಿದವೋ ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರಿಯರೇ. ಪರಲೋಕಕ್ಕಲ್ಲ ಪಾತಾಳಕ್ಕೆ ಇಳಿಯ ಮಾಡುವಂಥದ್ದಾಗಿದೆ ಪಾಪ ಎನ್ನುವಂಥ ಕಾರ್ಯ ಪ್ರಿಯರೇ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ನೀನು ಮೊದಲನೇದಾಗಿ ಪಶ್ಚಾತ್ತಾಪಪಟ್ಟು ನೀನು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಕಾರಣ ಏನಂತಂದರೆ, ನಿನ್ನ ಪಾಪಗಳು ಏನಾಗಬೇಕಂತೆ? ಅಳಿಸಿ ಹಾಕಲ್ಪಡಬೇಕಾದ್ರೆ ಪಶ್ಚಾತ್ತಾಪ ಪಡಲೇಬೇಕು. ದೇವರೇ, ನಾನು ಪಾಪಿಯಾಗಿದ್ದೇನಪ್ಪ, ದೇವರೇ ಪಾಪಿಯಾದಂಥ ನನ್ನನ್ನು ನೀನು ಕರುಣಿಸು ಎಂಬುದಾಗಿ, ನಿನ್ನ ರಕ್ತದಲ್ಲಿ ನನ್ನನ್ನು ತೊಳೆ ಎಂಬುದಾಗಿ, ನನ್ನನ್ನು ನಿನ್ನಂತೆ ಮಾರ್ಪಡಿಸು ಎಂಬುದಾಗಿ, ನಾನು ಹಿಂದೆ ಮಾಡಿದಂಥ ಎಲ್ಲ ತಪ್ಪುಗಳಿಗೋಸ್ಕರವಾಗಿ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೇನೆ ಎಂಬುದಾಗಿ ಪರಿಪೂರ್ಣವಾಗಿ ಯಥಾರ್ಥವಾಗಿ ನೀನು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ನೀನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವಾಗ ದೇವರ ವಾಕ್ಯ ಹೇಳುತ್ತೆ ಏನಂತ ಹೇಳಂತಂದರೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಇಲ್ಲಿ ಪೇತ್ರನು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೀವು ನಿಮ್ಮ ಪಾಪಗಳು ಅಳಿಸಿ ಹಾಕಲ್ಪಡಬೇಕಾದ್ರೆ ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಮೊದಲನೇದಾಗಿ ಪಶ್ಚಾತ್ತಾಪ ನಾವು ಯಾಕೆ ಪಡಬೇಕು? ನಮ್ಮ ಪಾಪಗಳು ಅಳಿಸಲ್ಪಡಬೇಕಾದ್ರೆ, ನಮ್ಮ ಪಾಪಗಳು ಏನಂತ ಹೇಳ್ತಾ ಇದ್ದೇವೆ, ಸಂಪೂರ್ಣವಾಗಿ ನಿರ್ನಾಮವಾಗಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವೆಲ್ಲರೂ ಕೂಡ ಏನಾಗಬೇಕ್ರಿ? ತೊಳೆಯಲ್ಪಡುವವರಾಗಬೇಕು. ನಾವು ಆತನನ್ನು ಪರಿಪೂರ್ಣವಾಗಿ ನಂಬುವವರಾಗಬೇಕು. ಆತನಲ್ಲಿಯೇ ನಿತ್ಯವಾಗಿರ್ತಕ್ಕಂಥ ಸಮಾಧಾನ, ಶಾಂತಿ, ನಿತ್ಯವಾಗಿರ್ತಕ್ಕಂಥ ಏನಂತ ಹೇಳ್ತಾ ಇದ್ದೇವೆ, ಶಾಶ್ವತವಾದಂಥ ಸ್ಥಳ, ಸ್ವರ್ಗ, ಪರಲೋಕ ಇದೆ ಎಂಬುದಾಗಿ ಪರಿಪೂರ್ಣವಾಗಿ ನಂಬಿ ನಮ್ಮ ಪಾಪಗಳನ್ನು ನಾವು ಬಿಟ್ಟು ಸಂಪೂರ್ಣವಾಗಿ ಆತನ ಕಡೆಗೆ ನಾವು ತಿರುಗಿಕೊಂಡು ಆತನಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಮಕ್ಕಳಾಗಿ ನಾವು ಜೀವಿಸುವಂಥವರಾಗಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ನಮ್ಮ ಪಾಪಗಳು ಅಳಿಸಲ್ಪಡುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ಏನು ಮಾಡಬೇಕಂತೆ? ದೇವರ ಕಡೆಗೆ ತಿರುಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಓದ್ತೀರಾ? ಲೂಕ 15:10 ಓದಿಕೊಳ್ಳೋಣ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಅಲ್ಲಿಯ ಪಶ್ಚಾತ್ತಾಪ ಪಡುವಾಗ, ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಾವು ನೋಡ್ತಾ ಇದ್ದೇವೆ ಏನಾಗುತ್ತಂತೆ? ಪರಲೋಕದಲ್ಲಿ ಸಂತೋಷ ಆಗುತ್ತೆ. ಯಾಕಂದ್ರೆ ತಪ್ಪಿ ಹೋಗಿರ್ತಕ್ಕಂಥ ವ್ಯಕ್ತಿ, ದೇವರಿಂದ ದೂರವಾಗಿರ್ತಕ್ಕಂಥ ವ್ಯಕ್ತಿ, ದೇವರಿಂದ ಸಂಪೂರ್ಣವಾಗಿ ತನ್ನ ಜೀವಿತವನ್ನ ನಾಶನದ ಕಡೆಗೆ ನಡೆಸಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆತನು ಯಾವಾಗ ದೇವರನ್ನ ತಿಳಿದುಕೊಳ್ತಾನೋ, ಯಾವಾಗ ದೇವರನ್ನ ಅರಿತುಕೊಳ್ತಾನೋ, ಯಾವಾಗ ಪಶ್ಚಾತ್ತಾಪ ಪಟ್ಟು ದೇವರ ಬಳಿಗೆ ಬರ್ತಾನೋ, ಬಂದಂಥ ಸಮಯದಲ್ಲಿ ಎರಡನೇದಾಗಿ ಪರಲೋಕದಲ್ಲಿ ಏನಾಗುತ್ತಂತ್ರಿ? ಸಂತೋಷ ಆಗುತ್ತೆ ದೇವದೂತರ ಮುಂದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಯೇಸು ಸ್ವಾಮಿ ಅದಕ್ಕಾಗಿ ಒಂದು ಏನಂತ ಹೇಳ್ತಾ ಇದೆ, ಸಾಮ್ಯವನ್ನು ಹೇಳ್ತಾ ಇದ್ದಾರೆ. 3 ದೃಷ್ಟಾಂತಗಳನ್ನು ಅದರ ಕುರಿತಾಗಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಮೊದಲನೇದಾಗಿ ಅಲ್ಲಿ ತಪ್ಪಿ ಹೋಗಿರ್ತಕ್ಕಂಥ ಕುರಿಮರಿ, ಎರಡನೇದಾಗಿ ಅಲ್ಲಿ ಕಳೆದು ಹೋಗಿರ್ತಕ್ಕಂಥ ಪಾವಲಿ, ಮೂರನೇದಾಗಿ ತಪ್ಪಿ ಹೋಗಿರ್ತಕ್ಕಂಥ ಮಗನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಪಶ್ಚಾತ್ತಾಪದಿಂದ ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಾಗ ಪರಲೋಕದಲ್ಲಿ ಏನಾಗುತ್ತೆ? ಸಂತೋಷ ಆಗುತ್ತೆ. ಎಲ್ಲಿ ಸಂತೋಷ ಆಗುತ್ತಂತೆ? ಪರಲೋಕದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಭೂಲೋಕದಲ್ಲಿ ಸಂತೋಷವಾಗುವುದಕ್ಕಾಗಿ ಅನೇಕವಾಗಿರ್ತಕ್ಕಂಥ ಕ್ಷಣಿಕ ಸಂತೋಷಕ್ಕಾಗಿ ಅನೇಕವಾದಂಥ ಕಾರ್ಯಗಳನ್ನು ಮನುಷ್ಯರು ಏನು ಮಾಡಿದಾರ್ರಿ?
ಕಂಡು ಹಿಡಿದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಜೂಜಾಟ ಅಂದರೆ ಕೆಲವೊಬ್ಬರಿಗೆ ಬಹಳ ಸಂತೋಷ, ಇಸ್ಪೇಟ್ ಆಡೋದಂತಂದ್ರೆ ಕೆಲವರಿಗೆ ಬಹಳ ಸಂತೋಷ. ಕೆಲವೊಬ್ಬರಿಗೆ ಆ ಟೈಮ್ಗೆ ಧಾರಾವಾಹಿ, ಸೀರಿಯಲ್, ಸಿನಿಮಾ ಬಂದಂಥ ಸಮಯದಲ್ಲಿ ಅದು ಹಾಕಿದಾರೆ ಅಂತ ಅದು ನೋಡ್ಲಾರ್ದೇ ಇದ್ರೆ ಅವ್ರಿಗೆ ಸಂತೋಷ ಆಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಕೆಲವೊಬ್ಬರು ಕೆಲವೊಂದು ಆಟಗಳಲ್ಲಿ ಸಂತೋಷ ಪಡ್ತಾರೆ, ಕೆಲವೊಬ್ಬರು ಕೆಲವೊಂದು ನಾಟಕಗಳಲ್ಲಿ ಸಂತೋಷ ಪಡ್ತಾರೆ, ಕೆಲವೊಬ್ಬರು ಕೆಲವೊಂದು ಏನಂತ ಹೇಳ್ತಾ ಇದ್ದೇವೆ ಗೇಮ್ಸ್ಗಳನ್ನು ಆಡುವುದರಲ್ಲಿ ಸಂತೋಷ ಪಡ್ತಾರೆ. ಕ್ಷಣಿಕವಾದಂಥ ಅನೇಕ ಸಂತೋಷಗಳು ಲೋಕದಲ್ಲಿ ಉಂಟು. ಆದರೆ ಪರಲೋಕದ ಒಂದು ಸಂತೋಷ ಯಾವಾಗ ಆಗುತ್ತೆ ಅಂತಂದ್ರೆ, ದೇವದೂತರ ಮುಂದೆ ಸಂತೋಷ ಯಾವಾಗ ಆಗುತ್ತೆ ಅಂತಂದ್ರೆ, ಒಬ್ಬ ಪಾಪಿ ರಕ್ಷಣೆ ಮಾರ್ಗದ ಕಡೆಗೆ ಬರುವಾಗ, ಒಬ್ಬ ಪಾಪಿ ತನ್ನ ಪಾಪದ ಜೀವಿತವನ್ನು ಒಪ್ಪಿಕೊಂಡು ಸಂಪೂರ್ಣವಾಗಿ ಅರಿತುಕೊಂಡು ತಿಳಿದುಕೊಂಡು ಆತನು ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಏನಾಗುತ್ತೆ? ಪರಲೋಕದಲ್ಲಿ ಸಂತೋಷ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಗೆ 100 ಕುರಿಗಳು ಇರುವಾಗ ಆ ವ್ಯಕ್ತಿ ಕುರಿಯನ್ನು ಮೇಯಿಸುವುದಕ್ಕೋಸ್ಕರವಾಗಿ ಅಡವಿಗೆ ಹೋದಂಥ ಸಮಯದಲ್ಲಿ ಸಾಯಂಕಾಲವಾದಾಗ ತನ್ನ ಕುರಿಗಳನ್ನು ಹಟ್ಟಿಯಲ್ಲಿ ಬಂದು ತೆಗೆದುಕೊಂಡು ಒಳಗಡೆ ಬಿಡುವಂಥ ಸಮಯದಲ್ಲಿ ಆ ಕುರಿಗಳಲ್ಲಿ ಒಂದು ತಪ್ಪಿ ಹೋದಾಗ ಆ ಕುರುಬನು ಏನು ಮಾಡ್ತಾನಂತೆ, ಪುನಃ 99 ಕುರಿಗಳನ್ನು ಹಟ್ಟಿಯ ಬಳಿಯಲ್ಲಿ ಬಿಟ್ಟು ಒಂದು ಕುರಿಯನ್ನು ಹುಡುಕುವುದಕ್ಕೋಸ್ಕರವಾಗಿ ಎಲ್ಲಿಗೆ ಹೋಗ್ತಾನ್ರಿ? ಅಡವಿಗೆ ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ತಾನೆ? ಅಡವಿಗೆ ಹೋಗ್ತಾನೆ. ಯಾಕಂದ್ರೆ ಆ ಕುರಿ ತಪ್ಪಿಸಿಕೊಂಡಂತ ಒಂದು ಸ್ಥಿತಿಯಲ್ಲಿದೆ, ಆ ಕುರಿ ಅಪಾಯದಲ್ಲಿದೆ, ಆ ಕುರಿಗೆ ಭಯಂಕರವಾದಂಥ ಸ್ಥಿತಿ ಅನ್ನುವಂಥದ್ದು ಏರ್ಪಾಟು ಆಗ್ಲಿಕ್ಕಿದೆ. ಆ ಕುರಿ ಕುರುಬನಿಂದ ದೂರ ಹೋದಂಥ ಒಂದು ಸ್ಥಿತಿಯಲ್ಲಿದೆ. ಅದು ಯಾವ ರೀತಿಯಲ್ಲಿ ನಾಶನವಾಗುತ್ತೋ ಗೊತ್ತಿಲ್ಲ. ಅದು ಒಂದು ಅಡವಿಯಲ್ಲಿದೆ, ಕ್ರೂರವಾಗಿರ್ತಕ್ಕಂಥ ಮೃಗಗಳು ಅದನ್ನು ಏನು ಮಾಡ್ಬೋದು? ತಿನ್ನಬಹುದು ಪ್ರಿಯರು. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಬನ್ನು ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಏನು ಮಾಡ್ತಾ ಇದ್ದಾನೆ? ಆ ಒಂದು ಕತ್ತಲೆಯ ಸಮಯದಲ್ಲಿ ತನ್ನ ಕೋಲನ್ನು ಹಿಡಿದುಕೊಂಡು ನೇರವಾಗಿ ಏನು ಮಾಡ್ತಾ ಇದ್ದಾನ್ರಿ? ತನ್ನದೇ ಆದಂಥ ಭಾಷೆಯಲ್ಲಿ ಕಳೆದು ಹೋಗಿರ್ತಕ್ಕಂಥ ಆ ಕುರಿಯನ್ನು ಏನು ಮಾಡ್ತಾ ಇದ್ದಾನೆ? ಕೂಗುತ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆ ಕುರಿ ಸಿಕ್ಕಾಗ ಆತನು ಆ ಒಂದು ಕುರಿಯನ್ನ ತನ್ನ ಹೆಗಲಿನ ಮೇಲೆ ಒತ್ತುಕೊಳ್ತಾ ಇದ್ದಾನೆ. ಆ ಕುರಿ ಒಂಟಿಗವಾಗಿ ಇರುವಂಥ ಸಮಯದಲ್ಲಿ ಅನೇಕ ಕ್ರೂರ ಮೃಗಗಳು ಏನು ಮಾಡಿದಾವೆ? ಅದಕ್ಕೆ ಹೊಂಚು ಹಾಕಿದಾವೆ. ತಿಂದು ಬಿಡಬೇಕೆನ್ನುವಂಥ ಒಂದು ಸಮಯ, ಹೊಂಚು ಹಾಕಿದಂಥ ಒಂದು ಸಮಯ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಕಡೆಯಿಂದ ಕುರುಬನು ಬರ್ತಾ ಇದ್ದಾರೆ, ಈ ಕಡೆಯಿಂದ ಆ ಕ್ರೂರ ಮೃಗಗಳು ಬರ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನು ಮನುಷ್ಯರನ್ನ ಹಿಡಿದುಕೊಂಡು ಎಳೆದುಕೊಂಡು ಪಾತಾಳದ ಕಡೆಗೆ, ನಾಶನದ ಕಡೆಗೆ ತೆಗೆದುಕೊಂಡು ಹೋಗಬೇಕಂತೇಳಿ ಸೈತಾನ ಇಷ್ಟಪಡ್ತಾ ಇದ್ರೆ, ದೇವರಾದರೂ ಮನುಷ್ಯರ ಬಳಿಗೆ ಹುಡುಕಿಕೊಂಡು ಬಂದು ಏನು ಮಾಡ್ತಾ ಇದ್ದಾನೆ? ಇವರನ್ನ ನನ್ನ ಬಳಿಗೆ ನಾನಿರುವಂಥ ಸ್ಥಳದಲ್ಲಿ ಇವರನ್ನ ಇರಿಸಬೇಕು, ಸಮಾಧಾನದ ಸ್ಥಳದಲ್ಲಿ ಇರಿಸಬೇಕು. ಇವರು ಸುಮ್ಮನೆ ಕತ್ತಲೆ ಕೋಣೆಗೆ ಹೋಗ್ತಾರೆ, ಇವರು ಸುಮ್ಮನೆ ಯಾತನೆ ಸ್ಥಳದ ಕಡೆಗೆ ಹೋಗ್ತಾರೆ, ಇವರು ಸುಮ್ಮನೆ ಸೈತಾನನ ಸುಳಿವಿನಲ್ಲಿ ಸಿಲುಕಿ ಹಾಕಿಕೊಳ್ತಾರೆ ಎಂಬುದಾಗಿ ನೆನೆಸಿ, ದೇವರು ಯಾರನ್ನೋ ಒಬ್ಬರನ್ನು ದೇವರು ಉಪಯೋಗ ಮಾಡಿಕೊಂಡು ಯಾವುದೋ ಒಂದು ರೀತಿಯಲ್ಲಿ ಮನುಷ್ಯರನ್ನ ದೇವರು ಏನು ಮಾಡ್ತಾ ಇರ್ತಾನ್ರಿ? ತನ್ನ ಕಡೆಗೆ ನಡೆಸ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಇದು ತಪ್ಪಿ ಹೋದಂಥ ಕುರಿ ಏನಾಗಿದೆ ಪ್ರಿಯರೇ? ಅಪಾಯದಲ್ಲಿದೆ. ಅಂತಹ ಸಮಯದಲ್ಲಿ ಕುರುಬನು ಏನು ಮಾಡ್ತಾ ಇದ್ದಾನೆ? ಹೋಗಿ ಆ ಒಂದು ಅಪಾಯದಿಂದ ಕುರುಬನು ರಕ್ಷಿಸಿಕೊಂಡು ಆ ಕುರಿಯನ್ನು ತನ್ನ ಹೆಗಲಿನ ಮೇಲೆ ಹೊತ್ತುಕೊಂಡು ಬಂದು ಅವನೇನು ಮಾಡ್ತಾ ಇದ್ದಾನೆ? ನೆರೆಹೊರೆಯರು ಎಲ್ಲರನ್ನ ಕೂಡಿಸಿ, ಸ್ನೇಹಿತರನ್ನ ಎಲ್ಲರನ್ನ ಕೂಡಿಸಿ, ತಪ್ಪಿ ಹೋಗಿರ್ತಕ್ಕಂಥ, ಕಳೆದು ಹೋಗಿರ್ತಕ್ಕಂಥ ನನ್ನ ಕುರಿ ಸಿಕ್ಕಿತ್ತು, ನನ್ನ ಸಂಗಡ ಸಂತೋಷದಿಂದ ಇರ್ರಿ ಎಂಬುದಾಗಿ ಹೇಳ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಅಪಾಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಮನುಷ್ಯ, ನಾವು ನೋಡ್ತಾ ಇದ್ದೇವೆ, ಯೂದನ ಪತ್ರಿಕೆಯಲ್ಲಿ ಹೇಳುತ್ತೆ ಹೆಂಗಂತಂದ್ರೆ, ಬೆಂಕಿಯ ಒಂದು ಸಮೀಪದಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ರಂತವ್ರು. ಹಲ್ಲೆಲೂಯಾ. ಆ ವಚನ ಓದಿಕೊಳ್ಳೋಣ ಒಂದ್ಸಾರಿ. ಯೂದನ ಪತ್ರಿಕೆ 23ನೇ ವಚನ. ಅವರನ್ನ ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ, ಕೆಲವರನ್ನ ಭಯಯುಕ್ತರಾಗಿ ಕರುಣಿಸಿರಿ, ಹೊಲಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನ ಅಸಹಿಸಿರಿ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದೆ. ಹೆಂಗಂತ್ರಿ? ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಬೇಕಂತೆ. ಅಂದ್ರೆ ಕೆಲವೊಬ್ಬರು ಅಂತಹ ಒಂದು ಸ್ಥಿತಿಯ ಕಡೆಗೆ ಜಾರಿ ಹೋದಂಥ ಸ್ಥಿತಿಯಲ್ಲಿ ಇರ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ, ನಾವು ಯಾಕೆ ಪಶ್ಚಾತ್ತಾಪ ಪಡ್ಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ನೋಡಿದ್ವಿ, ಪಾಪಗಳು ಅಳಿಸಲ್ಪಡುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಡಬೇಕು. ಅಪೊಸ್ತಲರ ಕೃತ್ಯಗಳು 3:19-20 ಪ್ರಕಾರವಾಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಪರಲೋಕದಲ್ಲಿ ಸಂತೋಷ ಉಂಟಾಗುವುದಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತ
ಎನ್ನುವಂಥದ್ದು ಅವಶ್ಯಕವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕಳೆದು ಹೋಗಿರ್ತಕ್ಕಂಥ ಪಾವಲಿ ಸಿಕ್ಕಿದಾದ ಮೇಲೆ ಆತ ಎಷ್ಟು ಸಂತೋಷ ಪಟ್ಲು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಕೆಯ ತನ್ನ ಸಂತೋಷಕರವಾದಂಥ ವರ್ತಮಾನವನ್ನು ಅನೇಕರಿಗೆ ಆಕೆ ತಿಳಿಸ್ತಾ ಇದ್ದಾಳೆ. ಆ ವ್ಯಕ್ತಿ ಸಂತೋಷಕರವಾಗಿರ್ತಕ್ಕಂಥ ಸುದ್ದಿಯನ್ನು ಅನೇಕರಿಗೆ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ತಪ್ಪಿ ಹೋಗಿರ್ತಕ್ಕಂಥ ಮಗನು ಪುನಃ ಮನೆಗೆ ಬಂದಾಗ, ಬುದ್ಧಿ ಬಂದು ಮನೆಗೆ ಬಂದಾಗ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ತಂದೆ ಔತಣಕೂಟವನ್ನು ಏರ್ಪಾಟು ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ದೇವರಿಂದ ತಪ್ಪಿ ಹೋಗಿರ್ತಕ್ಕಂಥ ಮನುಷ್ಯ ಪಶ್ಚಾತ್ತಾಪ ಪಟ್ಟು ಸಂಪೂರ್ಣವಾಗಿ ತನ್ನ ತಪ್ಪುಗಳನ್ನು ತಿಳಿದುಕೊಂಡು ಸೃಷ್ಟಿಕರ್ತನಾದಂಥ ದೇವರ ಸಮೀಪದಲ್ಲಿ ಹತ್ತಿರಕ್ಕೆ ಬರುವಾಗ, ತನ್ನ ಪಾಪಗಳನ್ನು ಗುರುತಿಸಿಕೊಂಡು ಹತ್ತಿರಕ್ಕೆ ಬರುವಾಗ, ದೇವರ ರಕ್ತದಲ್ಲಿ ತೊಳೆಯಲ್ಪಡುವಂಥ ಸಮಯದಲ್ಲಿ ಆ ವ್ಯಕ್ತಿ ಏನಾಗ್ತಾನ್ರಿ? ಸಂಪೂರ್ಣವಾಗಿ ನೀತಿವಂತನಾಗಿ ಬದಲಾವಣೆ ಆಗ್ತಾನೆ. 3ನೇ ಅಧ್ಯಾಯ ನಾವು ನೋಡ್ತಾ ಇದ್ದೇವೆ, ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ. ದೇವರಿಂದ ದೊರಕುವ ನೀತಿ ಯಾವುದಂದ್ರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ಕೂಡ ಅದು ಸಿಗುವಂಥದ್ದಾಗಿದೆ. ಯಾವುದ್ರಿ? ಯೇಸು ಕ್ರಿಸ್ತನನ್ನು ನಂಬುವಾಗ ನೀತಿ ಎನ್ನುವಂಥದ್ದು ಮನುಷ್ಯನಲ್ಲಿ ಪ್ರವೇಶವಾಗುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಪಾಪಗಳು ಅಳಿಸಲ್ಪಡಬೇಕಾದರೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಎರಡನೆಯದಾಗಿ ಪರಲೋಕದಲ್ಲಿ ಸಂತೋಷವಾಗುವುದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ ಸಮಯದಲ್ಲಿ, ನಾವು ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನದಲ್ಲಿ ಈ ರೀತಿಯಾಗಿರುತ್ತೆ. ಒಂದ್ಸಾರಿ ನಾವು ನೋಡೋಣ. ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ. ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದು ಸತ್ತ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಆಗಲ್ಲವೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಮಾತಾಡ್ಕೊಳ್ತಾ ಇರ್ತೀವಿ, ಸಣ್ಣ ವಯಸ್ಸಿಗೆ ಒಂದು ವೇಳೆ ಏನಾದರೂ ಆಕ್ಸಿಡೆಂಟ್ ಆಗಿ, ಏನೋ ಒಂದು ಕಾರ್ಯಗಳಾಗಿ, ಏನೋ ಒಂದು ಸಮಸ್ಯೆಗಳಾಗಿ ಸತ್ತೋದಂಥ ಸಮಯದಲ್ಲಿ ಏನು ತಪ್ಪು ಮಾಡಿದ್ರು, ಏನು ಪಾಪ ಮಾಡಿದ್ರು, ಏನಾಗ್ಬಿಟ್ರು, ಅವರು ನಾಶವಾಗಿಬಿಟ್ರಪ್ಪ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಂತಹ ಒಂದು ಘಟನೆ ಎಲ್ಲಿ ನಡೀತಾ ಇದ್ದಾರೆ? ಇಲ್ಲಿ ಯೇಸು ಸ್ವಾಮಿ ಇರುವಂಥ ಒಂದು ಸಮಯದಲ್ಲಿ, ಕಾಲದಲ್ಲಿ, ಆ ಒಂದು ಗಲಿಲಾಯದ ಒಂದು ಸಮೀಪದಲ್ಲಿ ಪಿಲಾತನು ಏನು ಮಾಡ್ತಾ ಇದ್ದಾನೆ? ಬಲಿಗಳನ್ನು ಕೊಡಬೇಕಾದರೆ ಮನುಷ್ಯರ ರಕ್ತವನ್ನು ಕೂಡ ಸೇರಿಸಿ ಬಲಿಯನ್ನು ಕೊಟ್ಟಂಥ ಸಮಯದಲ್ಲಿ ಅದರ ಕುರಿತಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಕೇಳಿದಂಥ ಸಮಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ಅವರು ನಾಶವಾಗಿಬಿಟ್ರು, ಏನು ತಪ್ಪು ಮಾಡಿದ್ರು, ಏನು ಪಾಪ ಮಾಡಿದ್ರು ಎಂಬುದಾಗಿ ಅವರು ಭಾವಿಸಿ ಕೇಳಿದಂಥ ಸಮಯದಲ್ಲಿ ಅವಚನ ಉತ್ತರ, ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನು ಅವರಿಗೆ, ಆ ಗಲಿಲಾಯದವರು ಅಂಥ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ? ಹಲ್ಲೆಲೂಯಾ. ಇವರು ಬಲಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ಕುರಿಗಳನ್ನು, ಟಗರುಗಳನ್ನು ಏನೋ ತೆಗೆದುಕೊಂಡು ಹೋಗಿದ್ದಾರೆ. ಆ ಕುರಿ ಟಗರುಗಳ ಜೊತೆಗೆ ಇವರ ರಕ್ತವನ್ನು ಬೆರೆಸಿ ಏನ್ ಮಾಡಿದಂತ ಬಲಿ ಕೊಟ್ಟನಂತೆ ಪ್ರಿಯರೇ. ಹಲ್ಲೆಲೂಯಾ. ಈ ಸುದ್ದಿ ಆ ಸಮಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಂಚಲನ ಮೂಡಿಸಿದಂಥ ಸಮಯದಲ್ಲಿ ಅನೇಕರು ಬಂದು ಸ್ವಾಮಿ ಬಳಿಯಲ್ಲಿ ಕೆಲವರು ಏನ್ ಮಾಡ್ತಾ ಇದ್ದಾರೆ? ಕೇಳ್ತಾ ಇದ್ದಾರೆ. ಕೇಳಿದಾಗ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಕೂಡ ಅದರಂತೆ ನಾಶವಾಗಿ ಹೋಗ್ತೀರಿ. ಯಾವಾಗ? ಒಂದು ವೇಳೆ ದೇವರ ಕಡೆಗೆ ನೀವು ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳದೆ ಹೋದರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೂರನೇದಾಗಿ ಯಾಕೆ ನಮಗೆ ಬದಲಾವಣೆ ಮನಸ್ಸು, ಯಾಕೆ ನಮಗೆ ಪಶ್ಚಾತ್ತಾಪ, ಯಾಕೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಂದ್ರೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿ, ನಾಶನದಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ನಾಶನ ಎನ್ನುವಂಥದ್ದು ಬರಲಿಕ್ಕಿದೆ. ಅದಕ್ಕಾಗಿ ಅದರಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಷ್ಟು ಅವಶ್ಯಕ ಪ್ರಿಯರೇ. ಹಲ್ಲೆಲೂಯಾ. ನಾಶನ ಯಾವೊಂದು ಸ್ಥಿತಿಯಲ್ಲಿ, ಯಾವೊಂದು ರೂಪದಲ್ಲಿ, ಯಾವೊಂದು ನಿರ್ಧಾರದಲ್ಲಿ, ಯಾವೊಂದು ಸಂಗತಿಯಲ್ಲಿ ಸಂಭವಿಸುತ್ತೋ ಮನುಷ್ಯನಿಗೆ ಗೊತ್ತಿಲ್ಲ. ಮನುಷ್ಯನಿಗೆ ಏನಾಗುತ್ತೋ ಎನ್ನುವಂತ ತಿಳಿಯಲಾರದಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು. ಅಂದುಕೊಂಡಿರ್ತಾನೆ ಮನುಷ್ಯ ಏನೆಲ್ಲ ಮಾಡಬೇಕು, ಏನೆಲ್ಲ ಕಾರ್ಯಗಳನ್ನು, ಯೋಜನೆಗಳನ್ನು ರೂಪಿಸಿಕೊಂಡಿರ್ತಾನೆ. ಆದರೆ ಆ ಯೋಜನೆಗಳು ಎಲ್ಲವೂ ಕೂಡ ಬುಕ್ಕಲ್ಲಿ ಬರೆದಿರುವಂಥದ್ದು ಹಂಗೆ ಇರುತ್ತೆ. ಆದರೆ ಮನುಷ್ಯನೇ ಇರೋದಿಲ್ಲ ಪ್ರಿಯರೇ, ಅವನ ಪ್ರಾಣವೇ ಇರೋದಿಲ್ಲ. ಅಂತಹ ಒಂದು ಗಳಿಗೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾಶನದಿಂದ ನೀನು ತಪ್ಪಿಸಿಕೊಳ್ಳಬೇಕಾಗಿದೆ, ದೇವರ ಕಡೆಗೆ ನೀನು ತಿರುಗಿಕೊಳ್ಳಬೇಕಾಗಿದೆ. ದೇವರ ಕಡೆಗೆ ಕೊಳ್ಳಲಾರದೆ ಹೋದರೆ ನಾಶನ ಎನ್ನುವಂಥದ್ದು ಖಂಡಿತವಾಗಿ ಮನುಷ್ಯನಿಗೆ ಬರಲಿಕ್ಕಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಸತ್ಯವೇದ ಲೇಖನಿ ಪಡಿಸ್ತಾ ಇದೆ. ಏನಂತ ಹೇಳಿ ಅಂತಂದ್ರೆ, ನಾಶನ, ಆ ಒಂದು ನಾಶನದಿಂದ ನಾವು ತಪ್ಪಿಸಿಕೊಳ್ಳಬೇಕಾಗಿದೆ. ನಾಶನ ಅಂದ್ರೆ ಎಲ್ಲಿಗೆ ನಡೆಸುವಂಥದ್ದಾಗಿದೆ ಪ್ರಿಯರೇ? ಅದು ಸಂಪೂರ್ಣವಾಗಿ ಎಲ್ಲಿಗೆ ನಡೆಸುವಂಥದ್ದಾಗಿದೆ? ಪಾತಾಳಕ್ಕೆ ನಡೆಸುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಆ ವಚನ ಓದ್ತೀನಿ ನಾನು. ಸಾರಿ,
3ನೇ ವಚನ ಓದ್ರಿ. ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ, ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವಾಮಿನಲ್ಲಿ ಬುರುಜು ಬಿದ್ದ ಸತ್ತ 18 ಮಂದಿ ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ ಹಾಗೆಲ್ಲವೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರೇಯರ್ಸ್ ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಂಥದ್ದು ಅವಶ್ಯಕ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿರ್ತಕ್ಕಂಥ ಜನರು ಆ ಒಂದು ಘಟನೆಯನ್ನು ನೋಡಿ ಕೇಳಿದಾಗ ಯೇಸು ಸ್ವಾಮಿ ಅವ್ರಿಗೆ ಗೊತ್ತಿರಲಾರಂತ ಇನ್ನೊಂದು ಘಟನೆಯನ್ನು ಕೂಡ ಆತನ ಏನ್ ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಪ್ರೇಯರ್ 18 ಜನ ಕೂಡ ಸತ್ತು ಹೋದ್ರಲ್ಲ, ಅವರ ಕುರಿತಾಗಿ ಕೂಡ ನೀವು ಆ ರೀತಿಯಾಗಿ ಆಲೋಚಿಸ್ತಾ ಇದ್ದೀರಿ. ಆ ರೀತಿಯಾಗಿ ನೀವು ಆಲೋಚಿಸುವಂಥದ್ದು ಬೇಡ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಕೆಲವೊಂದು ಪರಿಸ್ಥಿತಿಗಳ ಮೂಲಕವಾಗಿ ಹೋಗುವಾಗ ಖಂಡಿತವಾಗಿಯೂ ಕೂಡ ದೇವರು, ಆ ಒಂದು ದೇವರನ್ನು ನಂಬಿದಂಥ ಮಕ್ಕಳಾದಂಥ ನಮಗೆ ಶೋಧನೆಗಳು ಪರೀಕ್ಷೆಗಳು ಬರುವಾಗ ಅವುಗಳು ನಾಶನದ ಕಡೆಗೆ ನಡೆಸುವಂಥದ್ದಲ್ಲ. ಹಲ್ಲೆಲೂಯಾ. ಆ ಶೋಧನೆ ಪರೀಕ್ಷೆಗಳು ನಮ್ಮನ್ನ ಏನ್ ಮಾಡ್ತಾವ್ರಿ, ನಮ್ಮನ್ನ ಇನ್ನೂ ಪ್ಯೂರಿಫೈ ಮಾಡ್ತವೆ, ಇನ್ನೂ ನಮ್ಮನ್ನ ಏನ್ ಮಾಡ್ತವೆ, ಪರಿಶುದ್ಧಗೊಳಿಸಿ ದೇವರ ಸನ್ನಿಧಾನದಲ್ಲಿ ಸಮಕ್ಷಮದಲ್ಲಿ ಇನ್ನೂ ಬಲವಾಗಿ ನಿಂತುಕೊಳ್ಳುವುದಕ್ಕೆ ನಮ್ಮನ್ನ ಏನ್ ಮಾಡ್ತವೆ, ಅಣಿಗೊಳಿಸ್ತವೆ ಪ್ರೇಯರ್. ಆದ್ರೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ದೇವರನ್ನ ನಂಬಲಾರದಂತ ಸ್ಥಿತಿಯಲ್ಲಿ ಜನರು ಅವರು ದೊಡ್ಡ ವಿಪತ್ತುಗಳು ಸಂಭವಿಸುವಂತ ಸಮಯದಲ್ಲಿ ಅವರು ಅಂದುಕೊಳ್ತಾ ಇರ್ತಾರೆ ಏನಂತೇಳಿ, ಅವರಿಗಿಂತಲೂ ನಾವು ಒಂದ್ ವೇಳೆ ಹೀನ ಸ್ಥಿತಿಯಲ್ಲಿ ಇದೀವೇನೋ ಅಂತೇಳಿ ಅವ್ರು ಏನ್ ಮಾಡ್ತಾ ಇರ್ತಾರೆ, ಭಾವಿಸುವಂತವರಾಗಿರ್ತಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾವು ಯಾಕೆ ಪಶ್ಚಾತ್ತಾಪ ಪಡಬೇಕು, ಯಾಕೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಂತಂದ್ರೆ, ಮೊದಲನೇದಾಗಿ ನಾವು ನೋಡಿದಂಥವರಾಗಿದ್ದೇವೆ ಪ್ರೇಯರ್. ಯಾವ ಒಂದು ಕಾರಣಕ್ಕಾಗಿ ನಾವು ಪಶ್ಚಾತ್ತಾಪ ಪಡುವಂಥವ್ರಾಗಬೇಕು, ನಮ್ಮ ಪಾಪಗಳು ಅಳಿಸಲ್ಪಡುವುದಕ್ಕಾಗಿ, ದೇವರ ಒಂದು ಪರಲೋಕದಲ್ಲಿ ಸಂತೋಷ ಉಂಟಾಗುವುದಕ್ಕಾಗಿ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾಶನದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ದೇವರು ಎಚ್ಚರಿಸ್ತಾನೆ. ಲೋಟನನ್ನ ದೇವರು ಏನ್ ಮಾಡಿದ, ಎಚ್ಚರಿಸಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಲೋಟನನ್ನು ಎಚ್ಚರಿಸಿದಾಗ ಲೋಟನ್ನು ಸುನಿ ಏನಂತ ಹೇಳ್ತಾ ಇದ್ದೇವೆ, ಆ ಜನರ ಮಧ್ಯದಲ್ಲಿ ಇದ್ದಾಗಲೂ ಕೂಡ ಅವರು ಮಾಡುವಂತ ಕೆಟ್ಟ ಕೆಟ್ಟ ಕಾರ್ಯಗಳ ವಿಷಯವಾಗಿ ಕರಕರೆಗೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಬಹಳ ವ್ಯಸನಗೊಂಡನು, ಬಹಳ ದುಃಖಕ್ರಾಂತನಾದನು. ಅಯ್ಯೋ, ಎಂತಹ ಒಂದು ಸ್ಥಳದ ಕಡೆಗೆ ನಾನು ಬಂದು ಬಿಟ್ನೆಲ್ಲ ಅಂತೇಳಿ. ಹಲ್ಲೆಲೂಯಾ. ಪೇತ್ರನ ಅದರ ಕುರಿತಾಗಿ ನಾವು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ನೀತಿವಂತನಾಗಿರ್ತಕ್ಕಂಥ ಲೋಟ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇಯರ್ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ನೋಹನಿಗೂ ಕೂಡ ದೇವರು ಏನ್ ಮಾಡಿದ, ಮುಂದೆ ಆಗುವಂತ ನಾಶನವನ್ನು ಆತನು ತಿಳಿಸಿದ. ಹಲ್ಲೆಲೂಯಾ. ಲೋಟನಿಗೂ ಕೂಡ ನಾಶನದ ಕುರಿತಾಗಿ ತಿಳಿಸಿದ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ, ನಾಶನ ಎನ್ನುವಂಥದ್ದು ಬರ್ಲಿಕ್ಕಿದೆ, ಈ ಲೋಕ ನಾಶನವಾಗಲಿಕ್ಕಿದೆ. ಈ ನಾಶನದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಭಯಂಕರವಾಗಿರ್ತಕ್ಕಂಥ ಪಾತಾಳದ ವೇದನೆಗಳಿಂದ, ಒಂದು ಭಯಂಕರವಾಗಿರ್ತಕ್ಕಂಥ ಕತ್ತಲೆ ಕೋಣೆ, ಅಲ್ಲು ಕಟಕಟನೆ ಕಡಿಯುವ ಹುಳ ಸಾಯುವುದಿಲ್ಲ, ಸುಡುವ ಅಗ್ನಿ ಆರುವುದಿಲ್ಲ ಎಂಬುದಾಗಿ ಯಾವುದರ ಕುರಿತಾಗಿ ವರ್ಣನೆ ಮಾಡಲ್ಪಟ್ಟಿದೆಯೋ, ಭಯಂಕರವಾದಂಥ ಯಾತನೆ ಸ್ಥಳ ಎಂಬುದಾಗಿ ಯಾವುದನ್ನು ಕರಿತಾ ಇದ್ದಾರೋ, ಆ ಒಂದು ನಾಶನದ ಸ್ಥಿತಿಯಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ಖಂಡಿತವಾಗಿ ನಾವು ಏನು ಮಾಡ್ಬೇಕ್ರಿ, ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ನಾವೇನು ಮಾಡಬೇಕು, ತಿರುಗಿಕೊಂಡು ದೇವರ ಮಕ್ಕಳಾಗಿ ಜೀವಿಸುವಂಥವ್ರಾಗಬೇಕು ಪ್ರಿಯರೇ. ಕಾರಣ ಏನಂತಂದರೆ, ದೇವರು ಆಜ್ಞೆ ಮಾಡಿದ್ದಾನೆ, ನೀವು ಪಶ್ಚಾತ್ತಾಪ ಪಡಲೇಬೇಕೆಂಬುದಾಗಿ ದೇವರು ಹೇಳಿದ್ದಾರೆ. ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡಾದ ಮೇಲೆ ನೀವು ಸತ್ಕ್ರಿಯೆಗಳನ್ನು ಮಾಡುವಂಥವ್ರಾಗಬೇಕು. ನಿಮ್ಮಲ್ಲಿ ಆ ಕಾರ್ಯಗಳು ಕಾಣಿಸುವಂಥವುಗಳು ಆಗಬೇಕು. ದೇವರು ಹೇಳಿದ್ದಾರೆ, ನಿರ್ಜೀವ ಕ್ರಿಯೆಗಳೆಲ್ಲವನ್ನು ನೀವು ಬಿಟ್ಟು ದೇವರ ವಿಷಯದಲ್ಲಿ, ದೇವರ ಆಜ್ಞೆಗಳು, ದೇವರು ಹೇಳಿರ್ತಕ್ಕಂಥ ವಿಷಯ ಸಂಗತಿಗಳಿಗೆ ಒಳಗಾಗಿ ಜೀವಿಸುವಂಥವರು ಆಗಿರಬೇಕು. ಮತ್ತೆ ಇವತ್ತಿನ ದಿವಸ ನಾವು ನೋಡ್ಲಿಕ್ಕಿದ್ದೇವೆ ಏನಂತೇಳಿ, ನಾವು ನೋಡಿದಂಥವ್ರಾಗಿದ್ದೇವೆ ಏನಂತೇಳಿ ಅಂತಂದರೆ, ನೀನು ಯಾವ ಸ್ಥಿತಿಯಲ್ಲಿ ಬಿದ್ದಿದೆಯೋ ಪುನಃ ನಿನ್ನ ತಪ್ಪುಗಳನ್ನು ನೀನು ತಿಳಿದುಕೊಂಡು ಜ್ಞಾಪಕ ಮಾಡಿಕೊಂಡು ಮೊದಲು ಯಾವ ಒಂದು ಭಕ್ತಿಯ ಕಾರ್ಯಗಳನ್ನು ನೀನು ಮಾಡ್ತಾ ಇದೆಯೋ ಅದೇ ಭಕ್ತಿಯ ಕಾರ್ಯಗಳನ್ನು ನೀನು ಮಾಡಬೇಕೆಂಬುದಾಗಿ ದೇವರು ನಮಗೆ ಅವಕಾಶ ಕೊಟ್ಟಿರುವಂಥದ್ದನ್ನು ಬದಲಾವಣೆ ಮನಸ್ಸು ಹೊಂದಿಕೊಂಡು 2ನೇ ಅಧ್ಯಾಯ 5ನೇ ವಚನ, ಪ್ರಕಟಣೆ ಪುಸ್ತಕ ಕೊನೆಯದಾಗಿ ಓದಿಕೊಳ್ಳೋಣ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಏನ್ ಮಾಡ್ಬೇಕಂದ್ರೆ ದೇವರ ಕಡೆಗೆ ತಿರುಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ
ದೇವರ ಒಂದು ಭಕ್ತಿಯ ವಿಷಯದಲ್ಲಿ ಸಭೆಯ ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ನೀನು ಬಿದ್ದು ಹೋಗಿದ್ರೆ ಪುನಃ ನಿನ್ನ ಭಕ್ತಿಯ ಜೀವಿತ ನೀನೇನು ಮಾಡಬೇಕು, ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಅವತ್ತಿನ ದಿವಸ ಆ ಒಂದು ಕಾರ್ಮೆಲ್ ಎನ್ನುವಂಥ ಬೆಟ್ಟದ ಮೇಲೆ ನಾವು ನೋಡ್ತಾ ಇದ್ದೇವೆ, ಪ್ರವಾದಿಯಾಗಿರ್ತಕ್ಕಂಥ ಎಲೀಯನು ಎಲ್ಲ ಜನರನ್ನ ಕರೆದು ಏನು ಮಾಡ್ತಾ ಇದ್ದಾನ್ರಿ, ಬಲಿಪೀಠವನ್ನು ಕಟ್ಟಿಸಿ ಆತನು ಏನು ಮಾಡ್ತಾ ಇದ್ದಾನೆ, ಯಜ್ಞ ಕೊಡಬೇಕಾದ್ರೆ ಆತನು ಎಲ್ಲ ಜನರ ಮುಂದೆ ಅರಿಕೆ ಮಾಡ್ತಾ ಇದ್ದಾನೆ, ನಿಜವಾದ ದೇವರು ಯಾರೆಂಬುದಾಗಿ ಇವಾಗಾದರೂ ನೀವು ಏನು ಮಾಡ್ರಿ, ತಿಳಿದುಕೊಳ್ಳ್ರಿ. ಒಂದು ವೇಳೆ ಇಷ್ಟು ದಿವಸ ನೀವು ತಪ್ಪಾಗಿ ನಡೆದಿದ್ದೀರಿ, ಈಗಲಾದರೂ ದೇವರು ನಿಮ್ಮ ಮುಂದೆ ಮಾಡುವಂಥ ಈ ಕಾರ್ಯವನ್ನು ತಿಳಿದುಕೊಂಡು ನೀವು ಸಂಪೂರ್ಣವಾಗಿ ದೇವರನ್ನು ನಂಬಿ ರಕ್ಷಣೆಯ ಮಾರ್ಗದಲ್ಲಿ ಸ್ಥಿರವಾಗಿ, ಭಕ್ತಿಯ ಮಾರ್ಗದಲ್ಲಿ ಸ್ಥಿರವಾಗಿ, ಆತನ ಒಂದು ಧರ್ಮಶಾಸ್ತ್ರ ಆಜ್ಞೆಯ ವಿಧಿಗಳಲ್ಲಿ ಸ್ಥಿರವಾಗಿ ನೀವು ನಿಲ್ಲಿರಿ ಎಂಬುದಾಗಿ ಹೇಳಿದಾಗ ದೇವರು ಆಕಾಶದಿಂದ ಏನು ಮಾಡಿದ್ರಂತ್ರಿ, ಅಗ್ನಿಯನ್ನು ಇಳಿಯ ಮಾಡಿದ್ರು. ಹಲ್ಲೆಲೂಯಾ, ಪ್ರೈಸ್. ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲ ಅರಸುಗಳ ಪುಸ್ತಕ 18ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ವಿಶೇಷವಾಗಿ ನಾವು ನೋಡ್ತಾ ಇರ್ತೀವಿ. ಅದಕ್ಕಾಗಿ ಅವರು ಪುನಃ ಜನರೆಲ್ಲರೂ ಕೂಡ ಎಲೀಯನಿಗೆ ಏನು ಮಾಡಿದ್ರಂತ್ರಿ, ಆ ಒಂದು ಬಲಿಪೀಠವನ್ನು ಕಟ್ಟುವುದಕ್ಕಾಗಿ ಎಲ್ಲ ವಿಧದಲ್ಲಿ ಅವ್ರು ಏನು ಮಾಡಿದ್ರಂತೆ, ಸಹಾಯ ಮಾಡಿದ್ರು ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಪೇತ್ರನು ಕೂಡ ಪಶ್ಚಾತ್ತಾಪಪಟ್ಟು ಪುನಃ ಪೇತ್ರನ ಏನು ಮಾಡಿದ, ತಿರುಗಿಕೊಂಡ ಪ್ರಿಯರೇ. ಇವತ್ತು ನಾನು ನೀನು ಒಂದು ವೇಳೆ ದೇವರ ಮಾರ್ಗದಲ್ಲಿ ಸಭೆಯಾಗಿ ಕೂಡಿ ಬಂದಾಗಲೂ ಕೂಡ ಒಂದು ವೇಳೆ ನಾವು ಯಾವುದಾದ್ರೂ ಸಂಗತಿ ವಿಷಯಗಳಲ್ಲಿ ತಪ್ಪಿ ಹೋಗಿದ್ರೆ ನಮ್ಮನ್ನು ನಾವು ಏನು ಮಾಡೋಣ, ಸಂಪೂರ್ಣವಾಗಿ ಸ್ಥಿರವಾಗಿ ದೇವರ ಕಡೆಗೆ ನಾವು ನಿಲ್ಲಿಸುವಂಥ ವ್ಯಕ್ತಿಗಳಾಗಿ, ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವಂಥ ವ್ಯಕ್ತಿಗಳಾಗಿ ನಾವು ರೂಪಾಂತರ ಪಡಿಸಿಕೊಳ್ಳುವಂಥವ್ರಾಗೋಣ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಪಶ್ಚಾತ್ತಾಪ ಉಳ್ಳವರಾಗಿ ದೇವರ ಸಮೀಪಕ್ಕೆ ಬರಬೇಕು. ಬರುವಾಗ ನಾವು ನೋಡ್ತಾ ಇದ್ದೇವೆ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬರುವಂಥದ್ದು ಮೊದಲನೇದಾಗಿ ಪಾಪಗಳು ಅಳಿಸಲ್ಪಡುವಂಥ ಒಂದು ಸ್ಥಿತಿಯ ಕಡೆಗೆ ನಿನ್ನನ್ನು ನಡೆಸುವಂಥದ್ದಾಗಿದೆ. ದೇವರ ಪರಲೋಕದಲ್ಲಿ ಸಂತೋಷವನ್ನು ದೂತರ ಮುಂದೆ ಅದು ಮಾಡುವಂಥದ್ದಾಗಿದೆ ಪ್ರಿಯರೇ. ಸಂತೋಷವನ್ನು ಪರಲೋಕದಲ್ಲಿ ತರುವಂಥದ್ದು ಆಗಿದೆ. ನೀನು ಮಾಡುವಂಥ, ನೀನು ನಿನ್ನ ಜೀವಿತವನ್ನು ಮಾರ್ಪಡಿಸಿಕೊಳ್ಳುವಾಗ, ಬದಲಾಯಿಸಿಕೊಳ್ಳುವಾಗ, ಮಾರು ಮನಸ್ಸನ್ನು ಹೊಂದುವಾಗ ಪರಲೋಕದಲ್ಲಿ ಸಂತೋಷ. ನೀನು ನಾಶನದಿಂದ ತಪ್ಪಿಸಿಕೊಳ್ಳಬೇಕಾದರೆ ನೀನು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಸಹೋದರ ಸಹೋದರಿ, ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನೀನು ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ದೇವರು ನಮ್ಮೆಲ್ಲರನ್ನ ಸಭೆಯಾಗಿರುವಂಥ ನಮ್ಮನ್ನು ಕೂಡ ಎಚ್ಚರಿಸ್ತಾ ಇದ್ದಾನೆ. ಸಂಪೂರ್ಣವಾಗಿ ಸಮಯದಲ್ಲಿ ನಾವು ದೇವರಿಗೆ ಒಳಗಾಗಿ ಜೀವಿಸುವಂತರಾಗೋಣ. ಹಲ್ಲೆಲೂಯಾ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡಂತ ಸಹಾಯ ಮಾಡಿ ನಡೆಸು. ಯಾವ ವಿಷಯದಲ್ಲಿ ಸ್ವಾಮಿ ಕರ್ತನೆ ತಪ್ಪಿ ಹೋಗದ ಹಾಗೆ ನೀನು ಸಹಾಯ ಒದಗಿಸಿಕೊಡಪ್ಪ. ನೀನು ಒಳ್ಳೆ ದೇವರಾಗಿದೆಯಾ, ಒಳ್ಳೆ ಕರ್ತನಾಗಿದೆಯಾ. ಸ್ತೋತ್ರ ಕರ್ತನೆ ದೇವರ. ವಿಶೇಷವಾಗಿ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ತಾ ಇದ್ದೀವಪ್ಪ ಕರ್ತನೆ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎನ್ನುವಂಥ ಒಂದು ಸಂದೇಶವನ್ನು ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಅನೇಕ ಜನರು ಪಶ್ಚಾತ್ತಾಪ ಪಡಲಾರದೆ, ಅನೇಕರು ನಿನ್ನ ಕಡೆಗೆ ತಿರುಗಿಕೊಳ್ಳಲಾರದೆ ಸ್ವಾಮಿ ಬೆಂಕಿಯ ಬಾಯೊಳಗೆ ಸ್ವಾಮಿ ಅವರು ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರಪ್ಪ. ಮುಂದೆ ಅದು ಭಯಂಕರವಾದಂಥ ನಾಶನದ ಕಡೆಗೆ ಅವರನ್ನ ನಡೆಸುವಂಥದ್ದಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಸಾರಿ ನೀನು ಭರಿಸಿದ್ದೆ. ಸ್ತೋತ್ರಗಳಯ್ಯ ದೇವರೇ. ನಮ್ಮನ್ನಾದರೂ ಸ್ವಾಮಿ ಆ ಸ್ಥಿತಿಯ ಕಡೆಗೆ ನಡೆಸದೆ ನೀನು ಸಂಪೂರ್ಣವಾಗಿ ಕರೆತಂದಿದ್ದಕ್ಕಾಗಿ ನಿನಗೆ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದೆ ಸ್ವಾಮಿ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಎಲ್ಲ ನಿನ್ನ ಚಿತ್ತ ನೆರವೇರಿಸಿ ನಡೆಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಇವರೆಲ್ಲರ ಜೀವಿತಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಬೇಡಿರುವಂಥದ್ದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಈ ಒಂದು ಗ್ರಾಮದಲ್ಲಿ ಒಳ್ಳೆಯ ಆಲಯಕ್ಕಾಗಿ ಸ್ಥಳವನ್ನು ಬೇಡ್ತಾ ಇದ್ದೇವಪ್ಪ ದೇವರೇ. ನಿನ್ನ ಕರುಣಿಸು ಸ್ವಾಮಿ, ಅದ್ಭುತವನ್ನು ಮಾಡಪ್ಪ. ಅನೇಕ ಆತ್ಮಗಳು ನಿನ್ನ ಸನ್ನಿಧಾನಕ್ಕೆ ಬರುವಂತೆ, ಬಂದು ಹೋದಂಥವ್ರು ಪುನಃ ಕರ್ತನೆ ನಿನ್ನ ಬಳಿಗೆ ಬಂದು ಸ್ಥಿರವಾಗಿ ನಿಲ್ಲುವಂತೆ ಕರ್ತನೆ ಸ್ವಾಮಿ ಚಂಚಲ ಸ್ವಭಾವ ಸಂಪೂರ್ಣವಾಗಿ ದೂರ ಮಾಡು ಸ್ವಾಮಿ. ನಿನ್ನಲ್ಲಿ ನಿಶ್ಚಲರಾಗಿ ಕರ್ತನೆ ಸ್ವಾಮಿ ಸ್ಥಿರಚಿತ್ತರಾಗಿ ನಿನ್ನನ್ನು ಹಿಂಬಾಲಿಸಿ ನಡೆಯುವ ಮಕ್ಕಳಾಗುವಂತೆ, ಲೋಕದ ಕಾರ್ಯಗಳಲ್ಲಿ ಕರ್ತನೆ ಸ್ವಾಮಿ ಸಿಲುಕಿಕೊಳ್ಳದೆ ಸೈತಾನನ್ನು ಹಾಕುವಂಥ ಅಗ್ನಿ ಬಾಣಗಳನ್ನು ಆರಿಸುವ ಹಾಗೆ ಸ್ವಾಮಿ ಆತ್ಮಿಕ ಬಲಶಕ್ತಿ ಆರೋಗ್ಯವನ್ನು ಸ್ವಾಮಿ ನೀನು ಅನುಗ್ರಹಿಸಿ ನಡೆಸಿ ನಿನ್ನ ಚಿತ್ತ ನೆರವೇರಿಸಿ ನಡೆಸ್ತಾ ಬರಬೇಕೆಂಬುದಾಗಿ ದೇವರೇ ನಿನ್ನಲ್ಲಿ ಪಶ್ಚಾತ್ತಾಪ ಪಟ್ಟು ನಿನ್ನಲ್ಲಿ ಸ್ವಾಮಿ ತಿರುಗಿಕೊಂಡು ನಿನ್ನಲ್ಲಿ ಸ್ವಾಮಿ ಕರ್ತನೆ ಸ್ವಾಮಿ ಜೀವಿಸುವ ಮಕ್ಕಳಾಗುವಂತೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ಮಹಿಮಂತ ಬರಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನೆನಪು ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘಡಲ್ಲೂ ಸಕಲ ಸದ್ಭಕ್ತರ ಸಂಘಡಲ್ಲೂ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.